ಜೀವಕ್ಕೆ ಮುರಿದ ಮನಸ್ಸಿಗೆ ಪ್ರಶ್ನೆಗಳಲ್ಲಿ ಸಿಲುಕಿದ ಜೀವನಕ್ಕೆ ಬೆಳಕಿಗಾಗಿ ಅಲೆಯುವ ಹೃದಯಕ್ಕೆ ಸತ್ಯವೇದದಿಂದ ಹೃದಯಕ್ಕೆ ಒಂದು ಮಾತು. ಆತ್ಮೀಯರೇ, ಮತ್ತೊಮ್ಮೆ ಹೃದಯಕ್ಕೆ ಒಂದು ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ನಿನ್ನೆ ನಾವು ಹೊಲದಲ್ಲಿನ ಆ ಕ್ಷಣವನ್ನ ನೋಡಿದ್ದೇವೆ. ಸಹೋದರನ ರಕ್ತ ಭೂಮಿಗೆ ಸುರಿಯಿತು, ಕೋಪ ಕ್ರಿಯೆಯಾಯಿತು. ಆದರೆ ಕತೆ ಅಲ್ಲಿ ಮುಗಿಯುವುದಿಲ್ಲ ಪ್ರಿಯರೇ. ಪ್ರಶ್ನೆ ಇದು: ಪಾಪ ಮಾಡಿದ ನಂತರ ಮಾನವ ದೇವರ ಮುಂದೆ ಹೇಗೆ ನಿಲ್ಲುತ್ತಾನೆ? ಇಂದು ನಮ್ಮ ಪಾಠ ಆದಿಕಾಂಡ 4ನೇ ಅಧ್ಯಾಯ 9ನೇ ವಚನದಿಂದ 16ನೇ ವಚನದವರೆಗೆ. ಹೊಲ ಮೌನವಾಗಿದೆ, ಆದರೆ ದೇವರು ಮೌನವಾಗಿಲ್ಲ ಪ್ರಿಯರೇ. ಕರ್ತನು ಮತ್ತೆ ಕಾಯನನಿಗೆ ಪ್ರಶ್ನಿಸುತ್ತಾರೆ, ನಿನ್ನ ತಮ್ಮ ಎಲ್ಲಿದ್ದಾನೆ ಎಂಬುದಾಗಿ. ಒಂದು ಕ್ಷಣ ನಾವಿಲ್ಲಿ ನೋಡುವಾಗ ಇದೇ ರೀತಿಯ ಪ್ರಶ್ನೆ ನಾವು ಹಿಂದೆಯೂ ಸಹ ಕೇಳಿದ್ದೆವು. ನೀನು ಎಲ್ಲಿದ್ದೀ ಎನ್ನುವಂಥ ಪ್ರಶ್ನೆ. ಇದೀಗ ಅದೇ ಪ್ರಶ್ನೆ, ನಿನ್ನ ತಮ್ಮ ಎಲ್ಲಿದ್ದಾನೆ ಎಂಬುದಾಗಿ ದೇವರು ಮನುಷ್ಯನಿಗೆ ಕೇಳುತ್ತಾ ಇರುವಂಥದ್ದನ್ನು ನಾವು ನೋಡುತ್ತಾ ಇದ್ದೇವೆ ಪ್ರಿಯರೇ. ಮತ್ತೆ ಇದು ಮಾಹಿತಿ ಕೇಳುವ ಪ್ರಶ್ನೆ ಅಲ್ಲ ಪ್ರಿಯರೇ. ಯಾಕಂದರೆ ಸರ್ವಜ್ಞಾನದ ದೇವರಿಗೆ ಗೊತ್ತಿಲ್ಲವಾ? ಖಂಡಿತ ಗೊತ್ತಿತ್ತು. ಆದುದರಿಂದ ಇದು ಜವಾಬ್ದಾರಿಯ ಪ್ರಶ್ನೆಯಾಗಿದೆ. ಕಾಯನನ ಉತ್ತರದಿಂದ ನಾವು ತಿಳಿಯಬಹುದು ಪ್ರಿಯರೇ. ಯಾಕಂದರೆ ಕಾಯನನು ಹೇಳುತ್ತಾನೆ, ನಾನೇನು ನನ್ನ ತಮ್ಮನ ಕಾಯುವವನೇ ಎಂಬುದಾಗಿ ಪ್ರಶ್ನೆ ಕೇಳುವುದು ಈ ವಾಕ್ಯವನ್ನು ಸ್ಪಷ್ಟಪಡಿಸುತ್ತದೆ ಪ್ರಿಯರೇ. ಇದು ಕೇವಲ ಉತ್ತರ ಅಲ್ಲ ಪ್ರಿಯರೇ, ಇದು ಹೃದಯದ ಸ್ಥಿತಿಯನ್ನು ತೋರಿಸುವಂಥದ್ದಾಗಿದೆ. ಅಂದರೆ ಕಾಯನ ಹೇಳುತ್ತಾ ಇರುವುದು ಏನೆಂಬುದಾಗಿ ಗೊತ್ತಾ ನಿಮಗೆ? ಅವನ ಜೀವನ ನನ್ನ ಜವಾಬ್ದಾರಿ ಅಲ್ಲ, ನಾನು ಹೊಣೆಗಾರನಲ್ಲ. ಸ್ನೇಹಿತರೆ, ಇದು ಪಾಪದ ಮತ್ತೊಂದು ಮುಖ. ಪಾಪ ಕೇವಲ ಹಿಂಸೆ ಮಾಡೋದಿಲ್ಲ, ಅದು ಜವಾಬ್ದಾರಿಯನ್ನು ತಳ್ಳುತ್ತದೆ. ಆದರೆ ದೇವರು ಮೌನವಾಗುವುದಿಲ್ಲ. ಕರ್ತನು ಹೇಳುತ್ತಾರೆ, ನಿನ್ನ ತಮ್ಮನ ರಕ್ತ ಭೂಮಿಯಿಂದ ನನ್ನ ಕಡೆ ಕೂಗುತ್ತಿದೆ. ಇದು ಕಾವ್ಯಾತ್ಮಕ ಭಾಷೆ ಆದರೂ ಅರ್ಥ ತುಂಬ ಗಂಭೀರವಾದಂಥ ಒಂದು ಅರ್ಥವಾಗಿದೆ ಪ್ರಿಯರೇ. ಅನ್ಯಾಯ ಮೌನವಾಗಿರುವುದಿಲ್ಲ, ಹಿಂಸೆ ಮರೆವಾಗುವುದಿಲ್ಲ. ರಕ್ತದ ಮೌಲ್ಯ ದೇವರ ಮುಂದೆ ಇದೆ ಎಂಬುದನ್ನು ಇಲ್ಲಿ ಸತ್ಯವೇದ ಸ್ಪಷ್ಟಪಡಿಸುತ್ತಾ ಇದೆ. ನಾವು ಸಾಕ್ಷಿಯನ್ನು ಅಳಿಸಬಹುದು, ಕಥೆಯನ್ನು ಬದಲಾಯಿಸಬಹುದು, ಆದರೆ ದೇವರಿಂದ ಪಾಪವನ್ನು ಮರೆಮಾಚಲಾಗುವುದಿಲ್ಲ ಪ್ರಿಯರೇ. ನಂತರ ತೀರ್ಪು ಬಂದೇ ಬರುತ್ತದೆ. ಭೂಮಿ ಇನ್ನೂ ಕಾಯನನಿಗೆ ಫಲ ಕೊಡುವುದಿಲ್ಲ, ಅವನು ಅಲೆದಾಡುವವನಾಗುತ್ತಾನೆ. ಇದು ಕೇವಲ ಕೃಷಿಯ ಸಮಸ್ಯೆ ಅಲ್ಲ. ಒಳಗೆ ಅಸ್ಥಿರತೆ ಇದ್ದಾಗ ಹೊರಗೆ ನೆಲ ಸಿಗುವುದಿಲ್ಲ ಪ್ರಿಯರೇ. ಪಾಪ ಮಾನವನಿಂದ ಶಾಂತಿಯನ್ನು ಕಸಿದುಕೊಳ್ಳುತ್ತದೆ. ಅವನು ಅಲೆದಾಡುವವನಾಗುತ್ತಾನೆ. ಕೆಲವೊಮ್ಮೆ ಭೌತಿಕವಾಗಿ ಆದರೂ ಅನೇಕ ಬಾರಿ ಆತ್ಮಿಕವಾಗಿಯೂ ಅಲೆದಾಡುವಂಥವನಾಗುತ್ತಾನೆ. ಮತ್ತೆ ಇಲ್ಲಿ ಕಾಯಿನನು ಪ್ರತಿಕ್ರಿಯಿಸುತ್ತಾನೆ, ನನ್ನ ಶಿಕ್ಷೆ ತುಂಬ ದೊಡ್ಡದು ಎಂಬುದಾಗಿ. ಗಮನಿಸಿ, ಅವನು ನಾನು ಮಾಡಿರುವಂಥ ತಪ್ಪು ದೊಡ್ಡದು ಎಂಬುದಾಗಿ ಹೇಳುತ್ತಾ ಇಲ್ಲ, ಆದರೆ ಅವನು ಮಾಡಿದ ತಪ್ಪಿನ ಪರಿಣಾಮದ ಬಗ್ಗೆ ಭಯಪಡುತ್ತಾನೆ. ಆದರೂ ದೇವರು ಏನು ಮಾಡುತ್ತಾರೆ ಗೊತ್ತಾ? ಅವನನ್ನು ತಕ್ಷಣ ನಾಶ ಮಾಡುವುದಿಲ್ಲ, ಅವನ ಮೇಲೆ ಒಂದು ಗುರುತು ಇಡುತ್ತಾರೆ, ಅವನನ್ನು ರಕ್ಷಿಸುತ್ತಾರೆ. ಇದು ಅಚ್ಚರಿಯ ಸಂಗತಿ ಪ್ರಿಯರೇ. ನ್ಯಾಯ ಕಠಿಣವಾಗಿದೆ, ಆದರೆ ಇನ್ನೂ ದೇವರ ಕೃಪೆ ನಿಂತು ಹೋಗಿಲ್ಲ ಪ್ರಿಯರೇ. ಇಲ್ಲಿ ಅಂತಿಮವಾಗಿ ಒಂದು ಗಂಭೀರವಾದಂಥ ಒಂದು ಮಾತು ಬರುತ್ತದೆ ಪ್ರಿಯರೇ. ಕಾಯನ ದೇವರ ಸನ್ನಿಧಿಯಿಂದ ದೂರ ಹೋದನು ಎನ್ನುವಂಥ ಮಾತು. ಇದನ್ನು ಗಮನಿಸಿದರೆ ಪ್ರಿಯರೇ, ಇದೇ ಕಾಯನಿಗೆ ಆದಂಥ ಅತಿ ದೊಡ್ಡ ನಷ್ಟವಾಗಿದೆ. ಭೂಮಿ ಫಲ ಕೊಡದಿರುವುದು ಒಂದು ಶಿಕ್ಷೆ, ಅಲೆದಾಟ ಒಂದು ಶಿಕ್ಷೆ, ಆದರೆ ದೇವರ ಸಾನ್ನಿಧ್ಯದಿಂದ ದೂರವಾಗುವುದು ಅದು ನಿಜವಾದ ದುರಂತ ಪ್ರಿಯರೇ. ನಾವು ಕೂಡ ಕೆಲವೊಮ್ಮೆ ಹೀಗೆ ಮಾಡುತ್ತೇವೆ ಅಲ್ಲ? ತಪ್ಪು ಮಾಡಿದ ಮೇಲೆ ದೇವರ ಕಡೆ ಬರುವುದಕ್ಕಿಂತ ದೂರ ಹೋಗುತ್ತೇವೆ. ಜವಾಬ್ದಾರಿಯನ್ನು ಒಪ್ಪಿಕೊಳ್ಳುವುದಕ್ಕಿಂತ ಪ್ರಶ್ನಿಸುತ್ತೇವೆ, ನಾನು ಕಾಯುವವನೇ? ಈ ಪಾಠವು ನಮಗೆ ಒಂದು ನೈತಿಕ ಸತ್ಯವನ್ನು ನೆನಪಿಸುತ್ತದೆ ಪ್ರಿಯರೇ. ಹೌದು, ನಾವು ಒಬ್ಬರಿಗೊಬ್ಬರು ಹೊಣೆಗಾರರು. ನಮ್ಮ ಮಾತುಗಳು, ನಮ್ಮ ನಿರ್ಧಾರಗಳು, ನಮ್ಮ ಕೋಪ ಇವು ಕೇವಲ ನಮ್ಮ ವಿಷಯದ ಕುರಿತು ಬರಬೇಕಾಗಿರುವಂಥದ್ದಲ್ಲ. ಪಾಪ ಅಲೆದಾಟಕ್ಕೆ ದಾರಿ ಮಾಡುತ್ತದೆ, ದೇವರ ಸಾನ್ನಿಧ್ಯ ಮಾತ್ರ ನೆಲೆ ಕೊಡುತ್ತದೆ ಪ್ರಿಯರೇ. ಹಾಗಾದರೆ ಇಂದು ನಾವು ಪಾಲಿಸಬೇಕಾಗಿರುವಂಥ ವಾಗ್ದಾನ, ನಾವು ತಪ್ಪು ಮಾಡಿದ ತಕ್ಷಣ ದೇವರು ನಮ್ಮನ್ನು ನಾಶ ಮಾಡುವುದಿಲ್ಲ ಪ್ರಿಯರೇ. ಆದರೆ ಅದೇ ಸಮಯ ಕರ್ತನು ನ್ಯಾಯವನ್ನು ತೀರಿಸುವಂಥ ದೇವರಾಗಿದ್ದಾರೆ.
ಅದರಲ್ಲಿಯೂ ಕರ್ತನ ಕೃಪೆ ಹೆಚ್ಚಾದದಾಗಿದೆ. ಹಾಗಾಗಿ ಇಂದಿನ ಆಜ್ಞೆ ಸ್ಪಷ್ಟವಾಗಿರುವಂಥದ್ದು, ನಾವು ಪಾಪವನ್ನು ಬಿಟ್ಟು ಒಬ್ಬರಿಗೊಬ್ಬರು ನಾವು ಜವಾಬ್ದಾರರಾಗಿ ಬದುಕೋಣ. ಪ್ರಿಯರೇ, ಇಂದು ಇದನ್ನು ನೆನಪಿಟ್ಟುಕೊಳ್ಳಿ. ಪಾಪ ಅಲೆದಾಟಕ್ಕೆ ಕರೆದೊಯ್ಯುತ್ತದೆ, ಆದರೆ ದೇವರ ಸಾನ್ನಿಧ್ಯ ಮಾತ್ರ ನೆಲೆ ಕೊಡುತ್ತದೆ. ಹಾಗಾದರೆ ನಾಳೆ ಭೇಟಿಯಾಗೋಣ. ಅಲ್ಲಿಯವರೆಗೆ ದೇವರ ಸಾನ್ನಿಧ್ಯದಲ್ಲಿ ನೆಲೆಸುವ ಹೃದಯ ನಮ್ಮೆಲ್ಲರಿಗಿರಲಿ. ಆಮೇನ್. ನೊಂದ ಜೀವಕ್ಕೆ, ಮುರಿದ ಮನಸ್ಸಿಗೆ ಬೆಳಕನ್ನು ಹುಡುಕುವ ಹೃದಯಕ್ಕೆ ಸತ್ಯವೇದದಿಂದ